ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ನೆನ್ನೆ ಕಮೆಂಟಲ್ಲಿ ಸುಮಾರು ಜನ ಕೇಳಿದ್ರು ಯಾವ ಥರ ಕಮ್ಯುನಿಟಿ ಪೋಸ್ಟ್ ಹಾಕೋದು ಆ್ಯಂಡ್ ಯಾವ ಥರ ಪೋಲ್ ಹಾಕೋದು ಆ್ಯಂಡ್ ಇಮೇಜಸ್ ಹಾಕಿಬಿಟ್ಟು ಯಾವ ಥರ ನಾವು ಪೋಲ್ ಹಾಕೋದಂತ ಎಲ್ಲ ತುಂಬ ಚೆನ್ನಾಗಿ ಕೇಳ್ತಾಯಿದ್ರಿ ಕಮೆಂಟಲ್ಲಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಥರ ನೀವು ಕಮ್ಯುನಿಟಿ ಪೋಸ್ಟ್ನ ಇಮೇಜಸ್ನ ಹಾಕ್ಬೋದು, ಲೈಕ್ ಕ್ವಶನ್ ಆನ್ಸರ್ಸ್ನ ನೀವು ಯಾವ ಥರ ಹಾಕ್ಬೋದು, ಲೈಕ್ ನೀವು ಯಾವ ಥರ ಕ್ವಶನ್ಸ್ ಕೇಳ್ಬೋದು ಕಮ್ಯುನಿಟಿ ಪೋಸ್ಟಲ್ಲಿ ಆ್ಯಂಡ್ ಪೋಲ್ ಯಾವ ಥರ ಹಾಕೋದು ಆ್ಯಂಡ್ ಇಮೇಜಸ್ ಲೈಕ್ 4 ಇಮೇಜಸ್ ಇರ್ತಾವಲ್ಲ, ಆ 4 ಇಮೇಜಸ್ ಹಾಕಿಬಿಟ್ಟು ಪೋಲ್ ಯಾವ ಥರ ಹಾಕೋದಂತ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಹಾಗೈಸ್, ಇದು ಕಮ್ಯುನಿಟಿ ಪೋಸ್ಟ್ ಹಾಕೋದ್ರಿಂದ ನಿಮಗೆ ತುಂಬ ಬೆನಿಫಿಟ್ಸ್ ಇದೆ ಆ್ಯಂಡ್ ನೀವೇ ತಿಳ್ಕೊಬೋದು ನಿಮ್ಮ ಆಡಿಯನ್ಸ್ ನಿಮ್ಮಿಂದ ಏನು ನೀವು ಕ್ವಶನ್ನ ಮಾಡಿಬಿಟ್ಟು ಅವ್ರ ಹತ್ರ ಆನ್ಸರ್ನ ಕೇಳ್ಕೊಬೋದು. ನಿಮ್ಮ ಆಡಿಯನ್ಸ್ ನಿಮ್ಮದು ಯಾವ ವೀಡಿಯೋನ ನೋಡೋಕ್ಕೆ ಇಷ್ಟಪಡ್ತಾ ಇದೆ ಅಂತ. ಆ್ಯಂಡ್ ಅದರಿಂದನೂ ಕೂಡ ನಿಮ್ಮದು ರೀಚ್ ಜಾಸ್ತಿ ಆಗುತ್ತೆ. ನೀವು ಡೈಲಿ ಒಂದೊಂದು ಕಮ್ಯುನಿಟಿ ಪೋಸ್ಟ್ನ ಹಾಕಿದ್ರೆ ಲೈಕ್ ಪೋಲು ಆ ಥರ ಏನಾದರೂ ಹಾಕ್ತಾ ಇದ್ದರೆ ಇದರಿಂದ ನಿಮ್ಮ ಸಬ್ಸ್ಕ್ರೈಬರ್ ಬೇಸ್ ಏನಿದೆ ಇದೂ ಕೂಡ ನಿಮ್ಮದು ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಯಾವ ಥರ ಕಮ್ಯುನಿಟಿ ಪೋಸ್ಟ್ ಹಾಕೋದಂತ ನಾನು ನಿಮಗೆ ಎಲ್ಲ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಸೊ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ನಾವು ಓಪನ್ ಮಾಡ್ಕೊಳ್ಳೋಣ ಯೂಟ್ಯೂಬ್ ಓಪನ್ ಮಾಡ್ಕೊಂಡಾದಮೇಲೆ ನಿಮಗೆ ಇಲ್ಲಿ ಪ್ಲಸ್ ಐಕಾನ್ ಕಾಣಿಸ್ತಿದೆಯಲ್ಲ ಕೆಳಗಡೆ, ಹೋಮು, ಶಾರ್ಟ್ಸು ಮತ್ತು ಪ್ಲಸ್ಸು ಮತ್ತು ಸಬ್ಸ್ಕ್ರಿಪ್ಷನ್ನು ಮತ್ತು ಅಂತ ಇದೆಯಲ್ಲ. ಸೊ ನಮಗೆ ಇಲ್ಲಿ ಬಂದುಬಿಟ್ಟು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ? ಸೊ ಮಾರ್ಕ್ ಮಾಡಿಬಿಟ್ಟು ಒಂದು ಸಲ ತೋರಿಸ್ಬಿಡ್ತೇನೆ ನಿಮಗೆ. ಸೊ ಇಲ್ಲಿ ನೋಡಿ, ಎಲ್ಲೈತೆ ಇಲ್ಲಿ. ಓಕೆ, ಇಲ್ಲಿ ಮಾರ್ಕ್ ಮಾಡ್ತೀನಿ. ಸೊ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಾದಮೇಲೆ ಸೊ ನಿಮಗೆ ಇಲ್ಲಿ 3 ಆಪ್ಷನ್ಸ್ಗಳು ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಇದು ಫಸ್ಟ್ನೇದು ಬಂದುಬಿಟ್ಟು ಪೋಲು, ಇದು ಕ್ವಶನ್ ಆನ್ಸರು, ಇಮೇಜು ಮತ್ತು ಪೋಲ್ ಆಪ್ಷನ್. ಓಕೆನಾ? ಸೊ ಈ 3 ಆಪ್ಷನ್ಸ್ ಏನಿರುತ್ತೆ, ಸೊ ಫಸ್ಟ್ನೇ ಆಪ್ಷನ್ ನಾವು ತಗೊಳ್ಳೋದಾದರೆ ಪೋಲ್ದು. ಓಕೆನಾ? ಸೊ ನೀವಿಲ್ಲಿ ಟೆಕ್ಸ್ಟ್ ಫಸ್ಟ್ ನಾವು ತಗೊಳ್ಳೋಣ. ಓಕೆನಾ? ಫಸ್ಟು ಇಮೇಜ್ ಬೇಡ, ಟೆಕ್ಸ್ಟ್ನ ತಗೊಳ್ಳೋದಾದರೆ ಈ ಥರ ಆಪ್ಷನ್ಸ್ಗಳಿರ್ತವೆ. ಸೊ ಆಲ್ರೆಡಿ 2 ಆಪ್ಷನ್ ಕೊಟ್ಟಿರ್ತಾರೆ. ನೀವು ಇನ್ನೂ 2 ಆಪ್ಷನ್ ನಿಮಗೆ ಬೇಕಂದರೆ ನೀವು ಆ್ಯಡ್ ಮಾಡ್ಕೋಬೋದು. ನಿಮಗೆ ಎಷ್ಟು ಆಪ್ಷನ್ ಬೇಕೋ ಅಷ್ಟು ಆಪ್ಷನ್ನ ನೀವು ತಗೋಬೋದು. ಓಕೆನಾ? ಸೊ ಇಲ್ಲಿ ಆ್ಯಡ್ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಸಿಂಪಲಿ ಕ್ಲಿಕ್ ಮಾಡಿ. ಸೊ ಇನ್ನೂ ಒಂದು ಆ್ಯಡ್ ಆಗುತ್ತೆ. ಸೊ ಇನ್ನೊಂದು ಬೇಕಂದರೆ ಇನ್ನೊಂದು ಸಲ ಕ್ಲಿಕ್ ಮಾಡಿ. ಸೊ 4 ಆಪ್ಷನ್ಸ್ ನಮ್ಮದು ಏನಿದೆ ಆ್ಯಡ್ ಆಯಿತು. ಸೊ ಇಲ್ಲಿ ನೀವು ಯಾವ ಥರ ಕ್ರಿಯೇಟ್ ಮಾಡಬೇಕಂದ್ರೆ ಪೋಲ್ ಲೈಕ್ ಏನಾದರೂ ಒಂದು ಕ್ವಶನ್ ಥರ. ಓಕೆನಾ? ಸೊ ನಾನಿಲ್ಲಿ ನಿಮಗೆ ಟೈಪ್ ಮಾಡಿ ತೋರಿಸ್ತೇನೆ ಒಂದು ಸಲ. ಯಾರು ನಿಮ್ಮನ್ನು, ನಾನು ಎಕ್ಸಾಂಪಲ್ಗೆ ನಿಮಗೆ ಪೋಲ್ ಹಾಕಿ ತೋರಿಸ್ತಾ ಇರೋದು. ಸೊ ನೀವು ಬೇಕಿದ್ರೆ ನಿಮ್ಮ ಅಕಾರ್ಡಿಂಗ್ ನಿಮಗೆ ಏನು ಇಷ್ಟ ಆಗ್ತಾಯಿದೆ, ನಿಮ್ಮ ಮೈಂಡ್ ಯಾವ ಥರ ನೀವು ಮೈಂಡನ್ನ ಯೂಸ್ ಮಾಡಿ ಬೇರೆ ಟೈಪಲ್ಲಿ ಗೂಗಲಿಂದನೂ ಕಲೆಕ್ಟ್ ಮಾಡಿಬಿಟ್ಟು ಬೇಕಿದ್ರೆ ನೀವು ಪೋಲ್ನ ಹಾಕ್ಬೋದು. ಜನಗಳಿಗೆ ಇಷ್ಟ ಆಗುತ್ತೆ, ಆಡಿಯನ್ಸ್ಗೆ ಇಷ್ಟ ಆಗುತ್ತೆ. ಸೊ ಎಲ್ಲರೂ ಲೈಕ್ ಮಾಡ್ತಾರೆ, ವೋಟ್ ಮಾಡ್ತಾರೆ ಆ್ಯಂಡ್ ಸಬ್ಸ್ಕ್ರೈಬ್ನೂ ಮಾಡ್ಕೊತಾರೆ ಜೊತೆಗೆ. ಓಕೆನಾ? ಸೊ ನಾನಿಲ್ಲಿ ಸಿಂಪಲ್ಲಾಗಿ ಯಾರು ನಿಮ್ಮನ್ನು ತುಂಬ ಇಷ್ಟಪಡುತ್ತಾರೆ ಅಂತ ಹಾಕಿದ್ದೀನಿ. ಆ್ಯಂಡ್ ಇಲ್ಲಿ ಟೈಪ್ ಮಾಡ್ಕೊತೀನಿ ಅಮ್ಮ, ಆ್ಯಂಡ್ ಕೆಳಗಡೆ ಅಪ್ಪ, ಆ್ಯಂಡ್ ಕೆಳಗಡೆ. ಸೊ ಇದು ನೀವು ಬೆಟರ್ ಕನ್ನಡದಲ್ಲಿ ಟೈಪ್ ಮಾಡ್ಕೊಳ್ಳಿ. ಓಕೆನಾ? ಸೊ ನಾನು ಇದನ್ನು ಕನ್ನಡದಲ್ಲೇ ಟೈಪ್ ಮಾಡ್ಕೋತೀನಿ, ಇಲ್ಲಾಂದರೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಸೊ ಅಮ್ಮ ಅಂತ ಹಾಕ್ತೀನಿ. ಓಕೆ, ನೀವು ಕನ್ನಡದಲ್ಲೇ ಹಾಕ್ಕೊಳ್ಳಿ. ಓಕೆನಾ? ಸೊ ಅಪ್ಪ ಇಂಗ್ಲೀಷಲ್ಲೂ ಬೇಕಿದ್ರೂ ನೀವು ಇಟ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಓಕೆನಾ? ಸೊ ಜಾಸ್ತಿ ಕನ್ನಡದಲ್ಲಿ ರೆಕಮೆಂಡ್ ಮಾಡ್ತೀನಿ, ಯಾಕಂದರೆ ಅದೇ ಚೆನ್ನಾಗಿ ಕಾಣೋದು. ಓಕೆನಾ ಗೈಸ್? ಸೊ ಈ ಥರ ನೀವು ಹಾಕಿಬಿಟ್ಟು ಸಿಂಪಲ್ಲಿ ನೀವೇನು ಮಾಡ್ಬೋದು, ಇಲ್ಲಿಂದ ಡೈರೆಕ್ಟ್ ಪೋಸ್ಟ್ ಮಾಡಬೇಕು. ಓಕೆನಾ? ಪೋಸ್ಟ್ ಮಾಡಿದರೆ ಇದೇನಾಗುತ್ತೆ, ನಿಮ್ಮ ಪೋಲ್ ಒಂದು ರೆಡಿಯಾಗಿ ಪೋಸ್ಟ್ ಆಗುತ್ತೆ. ಸೊ ಎಷ್ಟು ಜನ ವೋಟ್ ಮಾಡಿದ್ದಾರೆ ಯಾವುದಕ್ಕೆ ಅಂತಲೂ ನಿಮಗೆ ತೋರಿಸುತ್ತೆ. ಓಕೆನಾ? ಸೊ ಇದಿಲ್ಲ ಅಂದರೆ ನೀವು ಬೇರೆ ಥರನೂ ಪೋಲ್ ಹಾಕ್ಬೋದು. ಎಕ್ಸಾಂಪಲ್ ಇನ್ನೊಂದು ಟೈಪ್ ಮಾಡ್ತಾಯಿದ್ದೀನಿ ಟೆಕ್ಸ್ಟಲ್ಲಿ. ಓಕೆನಾ? ಸೊ ಯಾವ ವಿಡಿಯೋ ನೋಡೋಕ್ಕೆ ಇಷ್ಟ ಪಡುತ್ತೀರಾ ಅಂತ ಹಾಕ್ತೀನಿ. ನಿಮ್ಮ ಚಾನಲಲ್ಲಿ ಅವ್ರು ಯಾವ ವೀಡಿಯೋ ನೋಡೋಕ್ಕೆ ಇಷ್ಟಪಡ್ತಾರೆ ಅಂತ ನೀವು ಲೈಕ್ ಹಾಕ್ತಾ ಇರೋದು. ಓಕೆನಾ? ಸೊ ನಾನಿಲ್ಲಿ ಫಸ್ಟ್ನೇ ಆಪ್ಷನಲ್ಲಿ ಯೂಟ್ಯೂಬ್ ರಿಲೇಟೆಡ್ ವಿಡಿಯೋ ಅಂತ ಹಾಕ್ತೀನಿ. ಓಕೆನಾ? ಸೊ ಸೆಕೆಂಡ್ನೇ ಆಪ್ಷನಲ್ಲಿ ಯಾವ್ದು ಹಾಕೋಣ, ಇನ್ಸ್ಟಾಗ್ರಾಮ್ ಹಾಕೋಣ. ಇನ್ಸ್ಟಾಗ್ರಾಮ್ ರಿಲೇಟೆಡ್ ವಿಡಿಯೋ. ಥರ್ಡ್ನೇ ಆಪ್ಷನಲ್ಲಿ ಎಡಿಟಿಂಗ್ ರಿಲೇಟೆಡ್ ವಿಡಿಯೋ ಅಂತ ಹಾಕ್ತೀನಿ. ಸೊ ನೀವೇನಾದರೂ ಟೆಕ್ ಕ್ಯಾಟಗರಿಯಲ್ಲಿ ವರ್ಕ್ ಮಾಡಿದರೆ ಈ ಥರ ನೀವು ಪೋಲ್ನ ಹಾಕ್ಬೋದು. ಲೈಕ್ ಬೇರೆ ನಿಮಗೆ ಇನ್ನೂ ಮೈಂಡಲ್ಲಿ ತುಂಬ ಇರುತ್ತಲ್ಲ. ಸೊ ನನಗೀಗ ಮೈಂಡಿಗೆ ಯಾವುದು ಬರ್ತಾಯಿಲ್ಲ, ನನಗೆ ಎಕ್ಸಾಂಪಲಿಗೆ ನಾನು ತೋರಿಸ್ತಾ ಇದ್ದೀನಿ. ಓಕೆನಾ? ಸೊ ಕಾರ್ಟೂನ್ ರಿಲೇಟೆಡ್ ವಿಡಿಯೋ ಅಂತ ಹಾಕ್ತೀನಿ ಲಾಸ್ಟಲ್ಲಿ.
ಸೊ ನೀವು ಯಾವ್ದು ಬೇಕಿದ್ರೂ ಹಾಕ್ಬೋದು. ನೀವು ಯಾವ ಇದರಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಯಾವ ಕ್ಯಾಟಗರಿಯಲ್ಲಿ ವರ್ಕ್ ಮಾಡ್ತಿದ್ದೀರಾ ಅದು ಇಂಪಾರ್ಟೆಂಟು. ನೀವು ಯಾವ್ದು ಬೇಕಿದ್ರೂ ಹಾಕ್ಬೋದು. ನಿಮಗೆ ಗೊತ್ತಾಗ್ತಿಲ್ಲ ಅಂದರೆ ನೀವು ಗೂಗಲ್ ಹೆಲ್ಪ್ನೂ ತಗೋಬೋದು. ಸಿಂಪಲಿಯಲ್ಲಿ ಪೋಸ್ಟ್ನ ಮಾಡ್ಬೋದು. ಓಕೆನಾ. ಸೊ ಇದು ಆಯಿತು ಎಕ್ಸಾಂಪಲಿಗೆ ನಾನು ತೋರಿಸಿದ್ದು. ಸೊ ಸೆಕೆಂಡ್ನೇದು ಇಮೇಜ್ ಆಪ್ಷನ್. ಓಕೆನಾ. ಸೊ ಇಲ್ಲಿ ಇಮೇಜ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಕೆಳಗೆ, ಟೆಕ್ಸ್ಟ್. ಈಗ ನಾವು ಏನು ಟೆಕ್ಸ್ಟ್ ಆಪ್ಷನ್ ಮಾಡಿದ್ವಿ ಅದು ಟೆಕ್ಸ್ಟು. ಓಕೆನಾ. ಇದು ಕರೆಕ್ಟ್ ಆಯಿತು. ಸೊ ಸೆಕೆಂಡ್ನೇದು ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಇಲ್ಲಿ ಇಮೇಜ್ ಬಂದುಬಿಟ್ಟು ಶೋ ಆಗುತ್ತೆ. ಸೊ ಇಮೇಜ್. ಓಕೆನಾ. ಓಕೆ ಇದು ಇಮೇಜ್. ಈ ಇಮೇಜ್ದು ಬಂದುಬಿಟ್ಟು ಒಂದು ಸಲ ಇಮೇಜ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಇಂಟರ್ಫೇಸ್ ಶೋ ಆಗುತ್ತೆ. ಸೊ ನಿಮಗೆ ಇನ್ನೂ 2 ಇಮೇಜ್ ಹಾಕೋದಾದ್ರೂ ಹಾಕ್ಬೋದು. ಇಲ್ಲಾಂದರೆ ನೀವು 4 ಇಮೇಜ್ನೂ ಹಾಕ್ಬಿಟ್ಟು ಬೇಕಿದ್ರೆ ಪೋಲ್ನ ಕ್ರಿಯೇಟ್ ಮಾಡ್ಬೋದು. ಸೊ ನಾನು ಯಾವ ಥರ ಅಂತ ಒಂದು ಸಲ ಕ್ರಿಯೇಟ್ ಮಾಡಿ ತೋರಿಸ್ತೀನಿ. ಸೊ ನಾನು 4 ಫೋಟೋಸ್ನ ಇಲ್ಲಿ ತಗೋಬೇಕು. ಸೊ ಫೋಟೋಸ್ನು ನೀವು ಎಲ್ಲಿ ಬೇಕಿದ್ರೂ ಡೌನ್ಲೋಡ್ ಮಾಡ್ಕೋಬೋದು. ಇಮೇಜ್ ಸರ್ಚ್ ಮ್ಯಾನಲ್ಲೂ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ಯಾವುದರಲ್ಲಿ ಗೂಗಲಿಂದನೂ ತೊಗೋಬೋದು. ಸೊ ನಾನು ಇಲ್ಲಿ 4 ಫೋಟೋಸ್ನ ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ. ಸೊ ಸಿಂಪಲಿ ಫಸ್ಟಿಗೆ ತಗೋತೀನಿ. ಇದು ಫಸ್ಟ್ನೇ ಫೋಟೋ ಇದೆಯಲ್ಲ ಅದನ್ನು ತಗೋತೀನಿ. ಓಕೆನಾ. ಇಲ್ಲಿ ಅಮ್ಮ ಕಿಸ್ ಮಾಡ್ತಾ ಇದೆಯಲ್ಲ ಬೇಬಿಗೆ. ಸೊ ಫಸ್ಟ್ನೇ ಫೋಟೋ ಇದನ್ನು ತಗೋತೀನಿ. ಓಕೆನಾ. ಸೊ ನೀವು ಫೋಟೋ ಗ್ಯಾಲ್ರಿ ಹೆಂಗೆ ಹೋಗಬೇಕಂದ್ರೆ ಸಿಂಪಲಿ ಅಲ್ಲಿ ನಿಮಗೆ ಫೋಟೋ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಮಾಡಿ ಅಷ್ಟೇ. ಓಕೆನಾ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಡೈರೆಕ್ಟ್ ನಿಮ್ಮ ಗ್ಯಾಲ್ರಿಗೆ ಕರ್ಕೋಗುತ್ತೆ. ಓಕೆನಾ. ಸೊ ನಾನು ಇಲ್ಲಿ ಟೈಪ್ ಮಾಡ್ಕೊತೀನಿ, ಯಾರು ನಿಮ್ಮನ್ನು ತುಂಬ ಇಷ್ಟಪಡುತ್ತಾರೆ. ಓಕೆನಾ. ಇಲ್ಲಿ ನಾನು ಟೈಪ್ ಮಾಡ್ಕೊಂಡಿದ್ದೀನಿ ಕನ್ನಡದಲ್ಲಿ. ಸೊ ಇಲ್ಲಿ ಕೆಳಗಡೆ ಸೊ ಈ ಥರ ಪೋಲ್ಸ್ ಹಾಕಿದರೆ ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಸೊ ಬೆಟರ್ ನೀವು ಟೆಕ್ಸ್ಟ್ಗಿಂತ ಫೋಟೋಸ್ ಪೋಲ್ ಮಾಡೋದೇ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ಯಾಕಂದರೆ ತುಂಬ ಜನಕ್ಕೆ ಇಷ್ಟನೂ ಆಗುತ್ತೆ ಆ್ಯಂಡ್ ಅವರು ಓಟ್ಸ್ನು ಸಮೇತ ಮಾಡ್ತಾರೆ. ಓಕೆನಾ. ಸೊ ಯಾರೆಲ್ಲ ಸ್ಟಾರ್ಟ್ ಮಾಡಿಲ್ಲ ಇಮೇಜ್ ಪೋಲ್ ಹಾಕೋದಕ್ಕೆ, ಸೊ ಇವತ್ತಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ ಹೋಗ್ತಾ ಸ್ವಲ್ಪ ಚೇಂಜಸ್ ಆಗೋದು. ಓಕೆನಾ. ಸೊ ಇಲ್ಲಿ ಹಪ್ಪ ಹಾಕ್ಬಿಟ್ಟು ಎಮೋಜಿನ ಹಾಕ್ತೀನಿ. ಸೊ ಇಲ್ಲಿ ಅಮ್ಮ ಎಮೋಜಿ ಈ ಕಡೆ ಬಂದಿದೆ. ಸೊ ನಾನು ಇದನ್ನು ಇಲ್ಲಿಂದ ರಿಮೂವ್ ಮಾಡಿ ಈ ಕಡೆ ಹಾಕ್ತೀನಿ ಎಮೋಜಿ. ಓಕೆನಾ. ಸೊ ಹಾಕಿದ್ದೀನಿ. ಅದಾದಮೇಲೆ ಇಲ್ಲಿ 3ನೇ ಆಪ್ಷನ್ನಲ್ಲಿ ಇಬ್ಬರು ಅಲ್ಲ. ಸೊ ಇದೇನಾ ಹಾಕೋದು ಇಲ್ವಾ ಬೇರೆ ಏನಾದರೂ 3ನೇ ಆಪ್ಷನ್ನಿಗೆ. ಸೊ ಯಾವ ಥರ ನಾನು ಹಾಕ್ಬೋದಿತ್ತಂತ ನನಗೆ ಕಮೆಂಟಲ್ಲಿ ಹೇಳಿ. ಓಕೆನಾ. ಸೊ ನನಗೆ ಗೊತ್ತಿರಂಗೆ ಹಾಕ್ತಾಯಿದ್ದೀನಿ ಗೈಸ್, ಬೈಬೇಡಿ ಆಯಿತಾ. ಓಕೆ. ಈ ಇಮೇಜ್ನ ಹಾಕಿದ್ದೀನಿ. ಅದಾದಮೇಲೆ ಲಾಸ್ಟಲ್ಲಿ ಯಾರೂ ಅಲ್ಲ. ಓಕೆ. ಇದನ್ನು ಸ್ವಲ್ಪ ನಿಮಗೆ ಹಾಕೋಕ್ಕೆ ಟೈಮ್ ಹಿಡಿಬಹುದು ಅನಿಸುತ್ತೆ, ಬಟ್ ಬೇಗ ಹಾಕ್ಕೋಬೋದು. ನಾನು ನಿಮಗೆ ಸ್ಲೋ ಮೋಷನಲ್ಲಿ ತೋರಿಸ್ತಾ ಇದ್ದೀನಿ ಯಾಕಂದರೆ ಗೊತ್ತಾಗಬೇಕಲ್ಲ. ಸೊ ಇದಾಯಿತು ನಮ್ಮದು ಇಮೇಜ್ ಪೋಲ್ ಕ್ರಿಯೇಟ್ ಮಾಡಿ ಆಯಿತು. ನೀವು ಎಮೋಜಿಸ್ ಎಲ್ಲ ಹಾಕಿ ಅದಾದಮೇಲೆ ಸಿಂಪಲಿ ಇಲ್ಲೇನು ಮಾಡಬೇಕು, ನೀವು ಪಬ್ಲಿಕಲ್ಲಿಟ್ಟು ಇದನ್ನು ಪೋಸ್ಟ್ನ ಮಾಡಬೇಕು. ಇಲ್ಲಿ ಪೋಸ್ಟ್ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ನಿಮಗೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮ್ದು ಏನಾಗುತ್ತೆ, ಪೋಸ್ಟ್ ಆಗುತ್ತೆ, ಕಮ್ಯುನಿಟಿ ಪೋಸ್ಟ್. ನಾನು ಇದನ್ನು ಪೋಸ್ಟ್ ಮಾಡಿದ್ದೀನಿ, ನಿಮಗೆ ನನ್ನ ಚಾನಲಲ್ಲಿ ನೋಡೋಕ್ಕೆ ಸಿಗುತ್ತೆ. ಓಕೆನಾ. ಅದಾದಮೇಲೆ ನಮ್ಮದು ಸೆಕೆಂಡ್ನೇದು ಬಂದುಬಿಟ್ಟು ಇಮೇಜ್ ಹಾಕೋದು. ಫಸ್ಟ್ನೇದು ಆಯ್ತಲ್ಲ ಪೋಲ್ ಹಾಕೋದು. ಸೆಕೆಂಡ್ನೇದು ಬಂದುಬಿಟ್ಟು ಇಮೇಜ್ ಹಾಕೋದು. ಓಕೆನಾ. ಸೊ ಇಮೇಜು ನೋಡಿ ಇಲ್ಲಿ ಸಿಂಪಲಿ ನೀವು ಯಾವುದಾದ್ರೂ ಒಂದು ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ಯಾವ ಇಮೇಜ್ ಬೇಕೋ ಆ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಸದ್ಯಕ್ಕೆ ಒಂದು ಇಮೇಜ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಬಟ್ ಈ ಇಮೇಜಲ್ಲಿ ನೀವು ಎಷ್ಟು ಬೇಕಿದ್ರೂ ಇಮೇಜ್ನ ಸೆಲೆಕ್ಟ್ ಮಾಡ್ಕೋಬೋದು. ಲೈಕ್ 4 to 5 ಇಮೇಜಸ್ನು ಕೂಡ ಹಾಕ್ಬೋದು ನೀವು. ಓಕೆನಾ. ಸೊ ಸಿಂಪಲಿ ನಾನು ಒಂದೇ ಫೋಟೋನ ತೊಗೊಂಡು ಹಾಕ್ತಾಯಿದ್ದೀನಿ. ಇಲ್ಲಿ ಅಮ್ಮ ಅಂತ ಹಾಕ್ತಾಯಿದ್ದೀನಿ. ಇಲ್ಲಿ ನೀವು ಟೈಪ್ ಮಾಡ್ಕೋಬೋದು, ಫೋಟೋ ಮೇಲೆ ಬೇಕಿದ್ದರೂ ಟೈಪ್ ಮಾಡ್ಕೋಬೋದು. ನೀವು ಇಲ್ಲಿ ಟೆಕ್ಸ್ಟ್ ಆಪ್ಷನ್ ಇದೆಯಲ್ಲ ಅಲ್ಲೂ ಕೂಡ ನೀವು ಬೇಕಿದ್ರೆ ಟೈಪ್ನ ಮಾಡ್ಕೋಬೋದು. ಫೋಟೋ ಮೇಲೆ ನಿಮಗೆ ಟೈಪ್ ಮಾಡೋಕ್ಕೆ ಇಷ್ಟ ಇಲ್ಲ, ಇಲ್ಲಿ ಮೇಲೆ ಎಲ್ಲಾದರೂ ಟೈಪ್ ಮಾಡಬೇಕಂದ್ರೆ ಸಿಂಪಲಿ ಫೋಟೋನ ಸೆಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ನ ಮಾಡಬೇಕಷ್ಟೇ. ಬೇರೆ ಏನು ಟೆಕ್ಸ್ಟ್ ಏನು ಸೆಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಬೈ ಚಾನ್ಸ್ ನಿಮಗೆ ಫೋಟೋ ಮೇಲೆ ಟೈಪ್ ಮಾಡೋದಾದರೆ ಮಾತ್ರ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಡೈರೆಕ್ಟ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಸ್ಟಿಕ್ಕರ್ಸು ತುಂಬ ನಿಮಗೆ ಕೊಟ್ಟಿರ್ತಾರೆ ಯೂಟ್ಯೂಬ್ ಕಡೆಯಿಂದನೇ. ಇಲ್ಲಿ ಈ ಕಡೆ ಸ್ಟಿಕ್ಕರ್ಸು, ಈ ಕಡೆ ಎಮೋಜಿ ಅಂತ ಕಾಣಿಸ್ತಿದೆಯಲ್ಲ. ಸೊ ಎಮೋಜಿ ಮೇಲೆ ಹೋದ್ರೂ ನಿಮಗೆ ತುಂಬ ದೊಡ್ಡ ಎಮೋಜಿ ಟೈಪಲ್ಲಿ ಸಿಗುತ್ತೆ, ಸ್ಟಿಕ್ಕರು ನಿಮಗೆ ಸಿಗುತ್ತೆ. ನಿಮಗೆ ಯಾವುದು ಬೇಕೋ ಆ ಸ್ಟಿಕ್ಕರ್ಸ್ನ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಎಮೋಜಿನೂ ಕೂಡ ನಿಮಗೆ ಯಾವ್ದು ಬೇಕೋ ಅದು ಯೂಸ್ ಮಾಡ್ಕೋಬೋದು. ಅದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ರೈಟ್ ಎ ಮೆಸೇಜ್ ಅಂತ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ. ಸೊ ಇಲ್ಲಿ ನೀವು ಬೇಕಿದ್ರೆ ಟೈಪ್ನ ಮಾಡ್ಕೋಬೋದು. ಯಾರಿಗೆ ಇಮೇಜಲ್ಲಿ
ಟೈಪ್ ಮಾಡೋಕ್ಕೆ ಇಷ್ಟ ಇಲ್ಲ ಇಮೇಜ್ ಮೇಲೆ, ಸೊ ಅವ್ರು ಬಂದುಬಿಟ್ಟು ಇಲ್ಲಿ ಟೈಪ್ ಮಾಡ್ಕೋಬೋದು. ಓಕೆನಾ, ಇಲ್ಲಿ ಟೈಪ್ ಮಾಡಿಕೊಂಡು ಈಸಿಲಿ ನೀವು ಪೋಸ್ಟ್ನ ಮಾಡ್ಕೋಬೋದು. ಸೊ ಇಮೇಜ್ ಮೇಲೂ ಟೈಪ್ ಮಾಡಬೇಕು, ಇಲ್ಲೂ ಟೈಪ್ ಮಾಡಬೇಕಂದ್ರೆ ಎರಡು ಕಡೆಯಲ್ಲೂ ನೀವು ಟೈಪ್ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಇಲ್ಲಿ ಏನಂದರೆ ಇಲ್ಲಿ ನೀವು ಇನ್ನೂ ಇಮೇಜಸ್ನ ಸೆಲೆಕ್ಟ್ ಮಾಡ್ಕೋಬೋದು, ಒಂದೇ ಅಲ್ಲ 3-4 ಇಮೇಜ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಹಾಕ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲ ಒಂದೇ ಇಮೇಜ್ ಹಾಕ್ಬೇಕಂದ್ರೆ ಒಂದೇ ಇಮೇಜ್ನು ಹಾಕ್ಬೋದು. ಓಕೆನಾ ಗೈಸ್, ಸೊ ಇಮೇಜದ್ದು ಗೊತ್ತಾಯ್ತಲ್ಲ ಯಾವ ಥರ ಮಾಡೋದಂತ. ಸೊ ಸಿಂಪಲಿ ಏನು ಮಾಡಬೇಕು, ಇಲ್ಲಿಂದ ಪೋಸ್ಟ್ ಪಬ್ಲಿಕಲ್ಲಿ ಇಟ್ಬಿಟ್ಟು ನೀವು ಪೋಸ್ಟ್ನ ಮಾಡಬೇಕು. ಓಕೆನಾ, ಅದಾದಮೇಲೆ ನಮ್ಮದು 3ನೇ ಆಪ್ಷನ್ ಏನಿತ್ತು, ಕ್ವಶನ್ ಆನ್ಸರ್ದು. ಸೊ ಈ ಕ್ವಶನ್ ಆನ್ಸರ್ದು ತಗೊಂಡು ನೀವು ಆ್ಯಡ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಆ್ಯಡ್ ಆಗಿಬಿಡುತ್ತೆ ಆಪ್ಷನ್ಸ್ಗಳು. ಸೊ ಅದಾದಮೇಲೆ ಇಲ್ಲಿ ನೀವು ಕ್ವಶನ್ ಏನಾದರೂ ಬರಿಬೋದು. ಲೈಕ್ ನಾನು ಎಕ್ಸಾಂಪಲ್ಗೆ ಇವತ್ತು ಯಾವ ದಿನ ಅಂತ ಬರೆದಿದ್ದೀನಿ. ಇಲ್ಲಿ ಡೇಸ್ಗಳು ಬರ್ಕೋತಾ ಇದ್ದೀನಿ. ಓಕೆನಾ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಇವತ್ತು ಯಾವ ದಿನ ಅವರು ಇವತ್ತು ಯಾವ ಡೇ ಇರುತ್ತೆ ಆ ಡೇಯಲ್ಲಿ ಅವರು ಸರಿಯಾದ ಆನ್ಸರ್ ಕೊಟ್ಟರೆ ಅದು ಆನ್ಸರ್. ಓಕೆ, ಇವತ್ತು ಇಲ್ಲಿ ನೀವು ಸರಿಯಾದ ಆನ್ಸರ್ ಯಾವುದಂತ ಇದರಲ್ಲಿ ಸೆಲೆಕ್ಟ್ ಮಾಡಬೇಕು, ಟಿಕ್ ಮಾರ್ಕ್ ಮಾಡಬೇಕು. ಓಕೆನಾ, ಅದ್ರ ಮೇಲೆ ಟ್ಯಾಪ್ ಮಾಡಿದರೆ ಇದು ಸರಿಯಾದ ಆನ್ಸರು ಟ್ಯಾಪ್ ಆಗುತ್ತೆ. ಓಕೆನಾ, ಸೊ ಅದಾದಮೇಲೆ ಸಿಂಪಲ್ ಇಲ್ಲಿಂದ ಪೋಸ್ಟ್ನ ಮಾಡ್ಕೋಬೋದು. ಓಕೆನಾ, ಸೊ ಇದು ಬಂದುಬಿಟ್ಟು ಕ್ವಶನ್ ಆನ್ಸರ್ದು. ಲೈಕ್ ನೀವು ಕರೆಕ್ಟ್ ಲೈಕ್ ಒಂದು ಆನ್ಸರ್ ಇಟ್ಬಿಟ್ಟು ಒಂದು 3 ಏನು ಆಪ್ಷನ್ಸ್ ಇರುತ್ತೆ ಅದು ಆ್ಯಡ್ ಮಾಡೋದು ಅಷ್ಟೇ, ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದು. ಓಕೆನಾ ಗೈಸ್, ಇದಾಯಿತು ಕ್ವಶನ್ ಆನ್ಸರ್ದು. ಅದಾದಮೇಲೆ ಅಷ್ಟೇ ಗೈಸ್, ಕಮ್ಯುನಿಟಿ ಪೋಸ್ಟ್ ಮಾಡೋದು, ಬೇರೆ ಏನು ಅದರಲ್ಲಿ ದೊಡ್ಡ ವಿಷಯ ಏನಿಲ್ಲ. ಸೊ ಇಷ್ಟೇ ಸಿಂಪಲ್ಲಾಗಿ ಕಮ್ಯುನಿಟಿ ಪೋಸ್ಟ್ನ ಮಾಡ್ಕೊಳ್ಳಿ. ಕ್ವಶನ್ ಆನ್ಸರು ಮಾಡ್ಬೋದು, ಪೋಲ್ನು ಮಾಡ್ಬೋದು, ಆ್ಯಂಡ್ ಇಮೇಜ್ ಪೋಲ್ನು ಮಾಡ್ಬೋದು, ಟೆಕ್ಸ್ಟ್ ಪೋಲ್ನು ಮಾಡ್ಬೋದು, ಇಮೇಜಸ್ನು ಹಾಕ್ಬೋದು. ಓಕೆನಾ, ಸೊ ಯಾವ ರೀತಿಲಿ ಬೇಕಿದ್ರೆ ನೀವು ಕಮ್ಯುನಿಟಿ ಪೋಸ್ಟ್ನ ಹಾಕ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ನಾನು ಹಾಕಿದ್ದೀನಿ ಇಮೇಜ್ ಪೋಲ್ದು ತುಂಬಾ ಹಾಕಿದ್ದೀನಿ. ಸೊ ನೀವು ನೋಡ್ಬೋದು ನನ್ನ ಚಾನಲಲ್ಲಿ ನಿಮಗೆ ಸಿಗುತ್ತೆ ಬೇರೆ ಬೇರೆದು. ಲೈಕ್ ಇಮೇಜ್ ಪೋಲ್ಸೇ ನಾನು ಜಾಸ್ತಿ ಹಾಕ್ತೀನಿ. ಓಕೆನಾ, ಟೆಕ್ಸ್ಟ್ದು ಅಷ್ಟು ಹಾಕಲ್ಲ, ಇಮೇಜ್ ಪೋಲ್ ಏನಿದೆ ಅದು ನಾನು ಜಾಸ್ತಿ ಹಾಕ್ತೀನಿ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ ನಿಮಗೆ ಯಾವ ಥರ ಕಮ್ಯುನಿಟಿ ಪೋಸ್ಟ್ನ ಕ್ರಿಯೇಟ್ ಮಾಡೋದು ಆ್ಯಂಡ್ ಪೋಲು, ಇಮೇಜ್ ಪೋಲು ಅದೆಲ್ಲ ಯಾವ ಥರ ಕ್ರಿಯೇಟ್ ಮಾಡೋದಂತ. ಸೊ ಐ ಹೋಪ್ ನಿಮಗೆ ಯಾವ ಡೌಟು ಇಲ್ಲ ಅಂದ್ಕೊಂಡಿದ್ದೀನಿ ನಿಮ್ಮ ಮೈಂಡಲ್ಲಿ. ಬೈ ಚಾನ್ಸ್ ಏನಾದರೂ ಇದ್ದರೆ ಕೇಳಿ. ಓಕೆನಾ, ಓಕೆ ಗೈಸ್, ಈಗ ನಿಮಗೆ ನಿಮ್ಮ ಮೈಂಡಲ್ಲಿ ಡೌಟ್ಸ್ ಏನಾದರೂ ಇದ್ದರೆ ನೀವು ಮತ್ತೆ ನನ್ನ ಹತ್ರ ಕಮೆಂಟಲ್ಲಿ ಕೇಳ್ಬೋದು, ನಾನು ಕ್ಲೀನಾಗಿ ಎಕ್ಸ್ಪ್ಲೈನ್ನ ಮಾಡಿಕೊಡ್ತೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಇದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.